ಥ್ಯಾಂಕ್ ಯು ಆನರಬಲ್ ಸ್ಪೀಕರ್ ಸರ್. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಳೆದ ಮುಂಗಾರು ಮಳೆ ಅವಧಿಯಲ್ಲಿ ಆದಂತಹ ಬೆಳೆ ನಷ್ಟ, ಬೆಳೆಹಾನಿ, ವಿವಿಧ ರೋಗಗಳಿಂದಾಗಿ ಬೆಳೆಹಾನಿ ಸಂಬಂಧಂತಹ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಸದನ ಗಮನ ತರಲು ಬಯಸುತ್ತೇನೆ ಮಾನ್ಯ ಅಧ್ಯಕ್ಷರೇ. ಈಗಾಗಲೇ ನಾವು ಮುಂಗಾರಿನ ಬರುವಂತಹ ಜೂನ್ಗೆ ಮುಂಗಾರಿನ ಸಮೀಪದಲ್ಲಿದ್ದು ತೆಂಗು ಸುಮಾರು 1.8 ಲಕ್ಷ ಹೆಕ್ಟೇರಷ್ಟು ತೆಂಗು ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬೆಳೆಯುತ್ತಿದ್ದು, ಇದಕ್ಕೆ ಸಸ್ಯ ಸಂರಕ್ಷಣಾ ಯೋಜನೆಗೆ ಜೊತೆಗೆ ಪ್ರಯೋಗಾಲಯದ ಉನ್ನತೀಕರಣಕ್ಕೆ ಅನುದಾನ ಕೊಡಬೇಕೆಂದು ಮಾನ್ಯ ಅಧ್ಯಕ್ಷರೇ ಮನವಿ ಮಾಡುತ್ತೇನೆ. ಜೊತೆಗೆ ಜೋಳ, ಕಳೆದ ಶೂನ್ಯ ವೇಳೆಯಲ್ಲಿ ಸಹ ನಾನು ಜೋಳ ಬೆಳೆ ಬಗ್ಗೆ ನಾನು ಗಮನ ಹರಿಸಿದ್ದೆ. ಸುಮಾರು 1.1 ಲಕ್ಷ ಹೆಕ್ಟೇರಷ್ಟು ಜೋಳ ಬೆಳೆದು ಸುಮಾರು ಬಹುತೇಕ ಎಲ್ಲ ತಾಲೂಕಿನಲ್ಲಿ ಜೋಳ ಬೆಳೆದಿದ್ದು. ಜಸ್ಟ್ 1 ಮಿನಿಟ್ ಸರ್. ಇಲ್ಲಿವರೆಗೂ ಯಾವುದೇ ರೀತಿಯ ಬೆಳೆ ಪರಿಹಾರ ದೊರಕಿರದ ಕಾರಣ, ಜೊತೆಗೆ ನನ್ನ ಮನವಿ ಏನಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷರೇ, ಬೆಳೆ ಪರಿಹಾರನ ಏನು ರಾಜ್ಯ ಸರ್ಕಾರ ಕೊಡುವಂತಹ ಶ್ರೀ ರಾಮ್ ಜಸ್ಟ್ 1 ಮಿನಿಟ್ ಸರ್. ಬೆಳೆ ಪರಿಹಾರ ವಿಷಯದಲ್ಲಿ ನೇರವಾಗಿ ಮಿಲ್ಕ್ ಫೆಡರೇಷನ್ ಅವರು ಸಹ ನೇರವಾಗಿ ರೈತರಿಗೆ ಕದಿಬೇಕೆಂದು ಮನವಿ ಮಾಡ್ತೇನೆ. ಜೊತೆಗೆ ಮಾನ್ಯ ಅಧ್ಯಕ್ಷರೇ, ರಾಜಮುಡಿ ಅಕ್ಕಿ ಅಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಒಂದು ಇತಿಹಾಸ ಉಳ್ಳುವಂತಹ ಅಕ್ಕಿ ಇದಾಗಿದೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಇದಕ್ಕೆ ಜಿಯೋಗ್ರಫಿಕಲ್ ಟ್ಯಾಗ್ನ ಕೊಡಬೇಕು ಅಂತ ಮಾನ್ಯ ಅಧ್ಯಕ್ಷರೇ ನಿಮ್ಮಲ್ಲಿ ಮನವಿ ಮಾಡ್ತೇನೆ.